ನೆಕ್ಸ್ಟ್ ಸೆಕೆಂಡ್ ಫಾರ್ಮ್ ಅಲ್ಲಿ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಎರಡನೇ ಫಾರ್ಮ್ ಇದೆಯಲ್ಲ, ಸೊ ಎರಡನೇದು ಯಾವ ಫಾರ್ಮ್ ಅಲ್ಲಿ ಇದೆ? ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳು. ಸೊ ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಸೊ ಎಕ್ಸ್ ಮೈನಸ್ ಯು ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದೆ. ಸೊ ರೈಟ್, ಈ ಫಾರ್ಮೆಟ್ ಇದೆ. ಓಕೆನಾ? ಸೊ ಹಾಗಾದ್ರೆ ಇದನ್ನ ಕನ್ಸಿಡರ್ ಇಂಟಿಗ್ರಾಂಡ್. ಸೊ ಕನ್ಸಿಡರ್ ಇಂಟಿಗ್ರಾಂಡ್. ಸೊ 3x minus 1 divided by this x plus 2 so whole square is equal to, what is the partial fractions? A divided by x plus 2, right, plus b divided by x plus 2 whole square. So is that proper corresponding partial fractions? Correct alla? Yes, again take the LCM. So left hand side write as it is. So 3x minus 1 divided by x plus 2 whole square. So your LCM is x plus 2 whole square is the LCM. So between these two term LCM is x plus 2 whole square. So a into what? So a into x plus 2 whole square ಆಗುತ್ತೆ. ಬಟ್ ಇಲ್ಲಿ x plus 1, x plus 2, x plus 2 1 times cancel ಆಗುತ್ತೆ. So x plus 2. ಕರೆಕ್ಟಾ? ಪ್ಲಸ್ ಈ ಎಕ್ಸ್ ಪ್ಲಸ್ ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಬಟ್ ಡಿವೈಡ್ ಆಗಿ ಏನಾಗುತ್ತೆ, ಜಸ್ಟ್ ಸಿಂಪ್ಲಿ ಎ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಎಸ್, ಕರೆಕ್ಟ್ ಅನ್ರಿ. ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೋಡಿ ಎಲ್ಲಾ ಮೆಥಡ್ ಒಂಥರ ಸೇಮ್ ಇದೆ, ಹೌದಲ್ಲ? ಎಲ್ ಸಿ ಎಂ ಮಾಡಬೇಕು, ಸಿಂಪ್ಲಿಫಿಕೇಶನ್ಸ್ ಮಾಡೋದು ಮಾತ್ರ ಬರ್ಬೇಕು ಅಷ್ಟೇ. ಸೊ ಏನೇನು ನೋಡ್ಕೋತು? ಸೊ 3x minus 1 is equal to a into x plus 2 so plus b. Okay, so ನೇನ್ ಮಾಡ್ಕೋಣ, ಇದನ್ನ ಕಾಲ್ ಇಟ್ ಆಸ್ ಈಕ್ವೇಷನ್ಸ್ 1 ಅಂತ ಕರ್ಕೊಂಡ್ಬಿಡೋಣ. ಎಸ್. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು? ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x. ಇದೇ ಪ್ರೊಸೀಜರ್, ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x. ಸೊ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x, ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x. ಸೊ x ಕೋಎಫಿಷಿಯಂಟ್ ಏನಿದೆ? 3 ಇದೆ. ಸೊ ಇದು ಕಾನ್ಸ್ಟೆಂಟ್, ಅದನ್ನ ತಗೊಳಾಗಿಲ್ಲ. ಸೊ ಎ ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ a ಇಂಟು ಎಕ್ಸ್ ಆಗುತ್ತೆ. ಹಾಗಾದ್ರೆ x ಕೋಎಫಿಷಿಯಂಟ್ ಈಸ್ e. ಕರೆಕ್ಟಾ? ಸೊ a ಇಂಟು 2a. ಸೊ 2a ಇಸ್ ನಾಟ್ ಇನ್ವಾಲ್ವಿಂಗ್ x. ಹಾಗಾದ್ರೆ ತಗೊಳಂಗಿಲ್ಲ. ಹಾಗಾದ್ರೆ a ಇಸ್ ಈಕ್ವಲ್ ಟು 10 ಸಿಕ್ತು, 3 ಸಿಕ್ತು. ಜಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x ಮಾಡಿದಾಗ 3 ಸಿಕ್ತು. ಸೈಮಲ್ಟೇನಿಯಸ್ ಈಕ್ವೇಷನ್ ಬರಲೇ ಇಲ್ಲ. ಓಕೆನಾ? ನೆಕ್ಸ್ಟ್ ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಟರ್ಮ್. ಸೊ ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಟರ್ಮ್. So equating the constant term, right? Equating the constant term. So minus 1 is constant. So is equal to, so a into 2. So 2a is constant. Next b is constant. Minus 1 is equal to 2 into a is what? 3. Andre 2 into 3 plus b. Andre minus 1. So 2 3 is a 6. Ikka shift madidre minus 6 is equal to b. ಹಾಗಾದ್ರೆ b is equal to minus 7. b is equal to minus 7. ಹಾಗಾದ್ರೆ equations 1 ಏನಾಗುತ್ತೆ ಹೇಳಿ? equation 1 implies, so right, equation 1 implies 3x, so 3x minus 2 divided by so x plus 2 so whole square is equal to a is what? 3. So 3 divided by x plus 2 plus, sorry, minus 7, right? Minus 7 divided by what? x plus 2 so whole square. Right hand side simplification ಮಾಡಿದ್ರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಆನ್ಸರ್ ಬರುತ್ತೆ. ಓಕೆನಾ? ಎಸ್, ಇವಾಗ ಕನ್ಸಿಡರ್ ಮಾಡಿ. ಸೊ ಗಿವನ್ ಇಂಟಿಗ್ರೇಷನ್ಸ್ ಅನ್ನ, ಎಸ್, ಸೊ i is equal to integration of so 3x minus 2 divided by so x plus 2 so whole square into dx. Okay, so integration of, so 3x minus 2 divided by x plus 2 whole square can also be written as what? So 3 divided by so x plus 2 so minus 7 divided by so x plus 2 so whole square into so dx, right? Into dx. According to property of integrations, so 3 is constant, take outside, 1 over x plus 2 into dx, minus 7 is constant, so integration of 1 over x plus 2 so whole square 2 into dx. ನೋಡಿ ಫಸ್ಟ್ ಫಾರ್ಮ್ ಗೆ ನಮಗೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಜಸ್ಟ್ 1 over x plus 2 integrations log of modulus of x plus 2. ಬಟ್ ನೋಡಿ, ಸೊ 1 over ಸೊ x plus 2 whole power 2 ಇದೆ, whole power 2. ಸೊ ಈ ಪಾರ್ಟ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮಾಡಿ. ಸೆಕೆಂಡ್ ಪಾರ್ಟ್ ಅಲ್ಲಿ x plus 2 is equal to t ಮಾಡ್ಕೋಣ. x plus 2 is equal to t ಅಂದ್ರೆ ಇದು dx is equal to dt. So first part write as it is, first part write so as it is to dx minus 7, so 1 over t square, right? 1 over t square. So into dx is what? dt. So 3 into integration of 1 over x plus 2. So ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಸೊ 1 over t square ಫಾರ್ಮುಲಾ ಬರೀಬಹುದು minus 1 over t. ಹಾಗಾದ್ರೆ 1 over t ಕ್ಯೂಬ್ ಆದ್ರೆ minus 2 by t square ಇಂಟಿಗ್ರೇಷನ್ ಬರೀಬಹುದು. ಸೊ ಇಲ್ಲ ಅರ್ಥ ಆಗ್ತಿಲ್ಲ ಅಂತಂದ್ರೆ ಇದನ್ನ ಆಸ್ ಯೂಶುವಲ್ ಮೆಥಡ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ t ಪವರ್ -2 into dt. ಓಕೆ, ಸೊ 3 into integration of 1 over x plus 2 is what? So log of modulus of x plus 2 minus 7. So integration of t power -2 is so t power -1 divided by -1 plus integration constant. And then 3 into so log of modulus of x plus 2. So minus into minus plus 7. So t power -1 is divided by 7 aguttalla. What is t? X plus 2. X plus 2 plus integration constant. This is a required answer. Okay, ಮಕ್ಕಳ ಅರ್ಥ ಆಗ್ತಿದ್ಯಾ? ನೋಡಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಈ ಫಾರ್ಮುಲಾನ ಡೈರೆಕ್ಟ್ ಬರೀಬಹುದು ಎಲ್ಲಾ ಟೈಮ್ ಅಲ್ಲೂ. ಸೊ ನೀವು ಅದನ್ನ ಯೂಸ್ ಮಾಡೋದಕ್ಕಿಂತ ಸೊ 1 over t power n. ಸೊ 1 over t power n into dt ಅಥವಾ 1 over x power n into dx. ಇದನ್ನ ನೀವೇನ್ ಮಾಡ್ತೀರಾ, ರೆಗ್ಯುಲರ್ ಮೆಥಡ್ ನಾನು ಹೇಳ್ಕೊಡೋದು. ಸೊ x power -n ಬರ್ಕೊಳ್ಳಿ, ಸೊ into dx. ಸೊ ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ, -n plus 1 divided by -n plus 1 plus integration constant. ಸೊ ನೋ ಪ್ರಾಬ್ಲಮ್, ಈ ಮೆಥಡ್ ಅಲ್ಲಿ ಆನ್ಸರ್ ಮಾಡಿದ್ರು ಸೊ ಏನ್ ತಪ್ಪಿಲ್ಲ. ಓಕೆನಾ? ಸೊ ಇಲ್ಲ ಸರ್ ನಾನು ಇನ್ನ ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದನ್ನ ಬೇಕಂತಂದ್ರೆ ಸೊ ಇದನ್ನ ಈಗೂ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೀಬಹುದು. ಸೊ -n-1 ಸರಿ, ಎಸ್. ಸೊ ಇನ್ನೇನ್ ಬರೀಬಹುದು ಅಂದ್ರೆ -n plus 1 ಬರುತ್ತಲ್ಲ, ಸೊ -n plus 1, ಎಸ್. ಹಾಗಾದ್ರೆ ಇದನ್ನ ಸೊ ಈಗ ಬರೀಬಹುದು ನೋಡಿ. ಸೊ 1 over ಸೊ -n so -n plus 1 into x power 1 minus n. ಈ ತರ ಫಾರ್ಮುಲಾ ಬರೀಬಹುದು. ಇದನ್ನ ಡಿನಾಮಿನೇಟರ್ ಬರ್ದೇನೆ ಆಗುತ್ತೆ. ಸೊ x power 1 minus n ಆಗುತ್ತೆ. x power 1 minus n. So for example ನೀವು x square ತಗೊಳ್ಳಿ, 1 over x square. So 1 over x square into dx. What is the integrations? -1 over x plus integration constant. Okay, so ಇಲ್ಲಿ ಎಷ್ಟಿದೆ ನೋಡಿ, 2 ಇದೆಯಾ? ಸೊ 2 ನಲ್ಲಿ 1 ನ ಸೊ 1 ಯೂನಿಟ್ ಅನ್ನ ಡಿಕ್ರೀಸ್ ಮಾಡಿ, ಅಂದ್ರೆ ಸೊ -1 divided by x. ಅದೇ ರೀತಿ ಸೊ 1 over x cube ನೋಡಿ, 1 over x cube into dx ಏನಾಗಬೇಕು? ಸೊ 3 ಇದೆಯಲ್ಲಿ, ಸೊ 1 ಯೂನಿಟ್ ರೆಡ್ಯೂಸ್ ಆಗಬೇಕಂದ್ರೆ 2 divided by ಸೊ x square. ಹಾಗಾದ್ರೆ ಇನ್ ಜನರಲ್ ಸೊ 1 over x power n into dx is what? ಸೊ 1 ಯೂನಿಟ್ ರೆಡ್ಯೂಸ್ ಆಗಬೇಕಂದ್ರೆ minus of ಸೊ n minus 1 divided by what? x power n minus 1. ಸೊ ಇಲ್ಲಿ ಮೈನಸ್ ಆಫ್ n minus 1 ಅಂದ್ರೆ ಏನಾಯ್ತು? 1 minus n divided by ಸೊ x power n minus 1. ಕರೆಕ್ಟಾ? ಸೊ ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು, ನೋ ಪ್ರಾಬ್ಲಮ್ಸ್. ಹೇಳೋದು ಅರ್ಥ ಆಗ್ತಿದೆಯಾ? ಅದು ಒಂದು ಫಾರ್ಮುಲಾ ಬೇಕಾದ್ರೆ ಸೇರಿಸ್ಕೋಬಹುದು. ನೋಡಿ, ಸೊ 1 over t square. ವಾಟ್ ಇಸ್ 1 over t square ಇಂಟಿಗ್ರೇಷನ್? -1 over t. ಅದಕ್ಕೆ ನೋಡಿ, ಸೊ -1 over t ನೇ ಬರುತ್ತೆ ನೋಡಿ. t ಪವರ್ -1 ನ ಡಿನಾಮಿನೇಟರ್ ಬರೆದ್ರೆ t ಆಗುತ್ತೆ. ಸೊ -1 over t ಆ ಫಾರ್ಮುಲಾ ಕೂಡ ಅಪ್ಲೈ ಮಾಡಿದ್ವಿ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ 2 ಮೆಥಡ್ ಆಯ್ತು. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ ಕೊಡ್ತೀನಿ. ನೆಕ್ಸ್ಟ್ ಫಸ್ಟ್ ಮೆಥಡ್ ಅಲ್ಲಿ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಇದರಲ್ಲಿ ಇರೋದೇ 2 ಪ್ರಾಬ್ಲಮ್. ಸೊ ಒಂದು ನಾನು ಮಾಡಿದೀನಿ, ನಿಮಗೆ ಇನ್ನೊಂದನ್ನ ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ಈ ಮೆಥಡಿಗೆ ಕನ್ವರ್ಟ್ ಮಾಡತಕ್ಕಂಥದ್ದನ್ನ ಹೋಮ್ ವರ್ಕ್ ಕೊಡ್ತೀನಿ. ಸಾಲ್ವ್ ಮಾಡ್ತೀರಾ? ಎಸ್. ಅಲ್ಲಿಗಿನ ಇನ್ನು 3 ಮೆಥಡ್ ಇರ್ತವೆ. ಆ 3 ಮೆಥಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ.